ನೋಡಿ, ಪವಿತ್ರ ಗೌಡ ಆಲ್ರೆಡಿ ನೇರವಾಗಿ ಈಗ RR ನಗರ ನಿವಾಸಕ್ಕೆ ಹೋಗ್ತಾರೆ. ಆದ್ರೆ ದರ್ಶನ್ಗೆ ಅವಕಾಶ ಇಲ್ಲ. ಇನ್ನೂ ಒಂದು 2 ದಿವಸ BGS ಅಲ್ಲಿ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಆಲ್ರೆಡಿ ಕೆಲವು ಫಾರ್ಮಾಲಿಟೀಸ್ ಇರುತ್ತೆ. ನೀವು ಕಟ್ ಮಾಡ್ತಿರೋ ಮತ್ತೊಂದು ಗೊತ್ತಿಲ್ಲ. ಯಾರಾದ್ರೂ ಒಬ್ಬ ನಾಡಿದ್ದು PL ಹಾಕಿ ಆಗ್ತಾನೆ. ಹೆಂಗೆ ನಿಮ್ಗೆಲ್ಲ ಸುಳ್ಳು ಹೇಳಿ ಗಿಪ್ರೇಷನ್ ನಾಳೆ ಎಲ್ಲರೂ ಮಾಡ್ಲಿಕ್ಕೆ ಶುರು ಮಾಡ್ತಾರಲ್ವಾ, ಆಮೇಲೆ ಅದು ಇಡೀ ವ್ಯವಸ್ಥೆ ಕುಸಿದೋಗ್ಬಿಡ್ತದೆ. ಅಂತಾದ್ರೆ ನಿರ್ವಹಣೆಯಲ್ಲಿ ಪವಿತ್ರ ನಾಯಿ ಬೇರೆ ಎಡೆ ಬಿಡಲಾಗಿತ್ತು. ಅವರ ಮನೆ ಒಂಥರ ನಾವು ಅವತ್ತು ತೋರಿಸಿದ್ವಿ ಯಾವ ಥರ ಇತ್ತು ಅಂತೇಳಿ. ನಿರ್ವಹಣೆ ಇರಲಿಲ್ಲ. ಪ್ರದೋಷ್ ಮತ್ತು ಪವಿತ್ರ ಗೌಡ ಹೊರಗೆ ಬರ್ತಾ ಇರುವಂಥ ದೃಶ್ಯಾವಳಿ. ಪವಿತ್ರ ಗೌಡ ಫುಲ್ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೊಂಡು, ಕಲರಿಂಗ್ ಎಲ್ಲ ಮಾಡಿಸ್ಕೊಂಡು, ಯಾಕಂದರೆ ಇದಕ್ಕೆ ಅವಕಾಶ ಕೊಡ್ತಾರೆ, ಇಲ್ಲ ಅಂತಲ್ಲ, ಹಾಗೇನು ಮಾಡಬಾರ್ದು ಅಂತೇನಿಲ್ಲ. ಪ್ರದೋಷ್ ಕೂಡ ನೋಡಿ ಫುಲ್ ಹೇರ್ ಕಟ್ ಎಲ್ಲ ಮಾಡಿಕೊಂಡು ಸ್ಟೈಲಿಶ್ ಆಗಿ ಹೊರ ಬಂದಿದ್ದಾರೆ. ಬಟ್ ಒಂದೇ ಪ್ರಶ್ನೆ ಪದೇ ಪದೇ ಕಾಡ್ತಾ ಇರುವಂಥ ಪ್ರಶ್ನೆ, ರೇಣುಕಾ ಸ್ವಾಮಿಯ ಕೊಲೆಗಾರ ಆಗಿದ್ರೆ ಯಾರು? ಕೊಲೆಗೆ ಶಿಕ್ಷೆ ಇಲ್ಲವಾ? ಕೊಲೆ ಮಾಡಿಬಿಟ್ಟು ಈ ಥರ ರಾಜಾರೋಷವಾಗಿ ತಿರುಗಾಡೋದಕ್ಕೆ ಅವಕಾಶ ಸಿಕ್ಕರೆ ನಾಳೆ ಯುವ ಜನತೆ ಯಾವ ರೀತಿ ಅರ್ಥ ಮಾಡ್ಕೊಂಡಿತು? ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋಡಿ, ಈ ಹಿಂದೆಲ್ಲ ಏನಾಗ್ತಿತ್ತು, ಜಮೀನ್ದಾರರು ಇವರೆಲ್ಲ ಬಡವರನ್ನ ಶೋಷಣೆ ಮಾಡ್ತಾ ಇದ್ರು. ಹಿತಕ್ಕಿಟ್ಟು ಶೋಷಣೆ ಮಾಡೋದು. ಹೆಣ್ಮಕ್ಳು, ಮತ್ತೊಂದು ನಟನೆ ಹೆಣ್ಮಕ್ಳು, ಗಂಡು ಮಕ್ಕಳನ್ನು ಅಷ್ಟೇ. ಊಟಕ್ಕೆ ಮಾತ್ರ ಊಟ ಕೊಟ್ಟರು ಇಲ್ಲ ಅವನಿಗೆ, ಅಂದ್ರೆ ಊಟ ಕೊಡೋದು ಅವನಿಗೆ ಅಷ್ಟೇ. ಜೀತ ಅಂದ್ರೆ ಗಂಜಿನೋ ಗಿಂಜಿನೋ ಏನೋ ಕೊಡೋದು, ಅಳಸಿದ ಕೊಡೋದು. ಅವನಿಗೆ ಸಂಬಳ ಇಲ್ಲ, ಮತ್ತು ಅವನು ಅಲ್ಲೇ ಇರ್ಬೇಕು ಅದೇ ಮನೆಯಲ್ಲಿ, ಜೀತಕ್ಕೆ ತಂದಿದ್ದು ಅಂತೇಳಿ. ಆಗೇನಾಯ್ತು, ಮನುಷ್ಯ ಸಿಡಿದೇಳ್ತಾನೆ, ಫೈನಲಿ ಸಿಡಿದೇಳ್ತಾನೆ. ಅವನೇನ್ ಮಾಡ್ದ, ಈ ಕಾಡಿನಂಚಿನಲ್ಲಿರುವಂಥವರೆಲ್ಲ ಏನಾಯ್ತು ಅಂತಂದ್ರೆ ನಕ್ಸಲ್ ಹುಡ್ಕೋತು. ಎಷ್ಟು ಅಂತ ಕಾಯ್ತಾರೆ. ಅಯ್ಯಪ್ಪ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಈ ಹೆಣ್ಣು ಮಕ್ಕಳನ್ನ ನಮ್ಮ ಕಣ್ಣ ಮುಂದೆ ಈ ನಮ್ಮನ್ನ ಈ ತರ ಸಾಯೋದಕ್ಕಿಂತ ಒಡೆದು ಸಾಯೋಣ ಅಂತ ಮನಸ್ಸಿಗೆ ಬಂದ್ಬಿಡುತ್ತೆ. ಹಾಗಾಗಿ ನಕ್ಸಲ್ ಹುಡ್ಕೋತು. ಆಮೇಲೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆಗಳಾದ ಕಾರಣಕ್ಕಾಗಿ ನಾವು ರಾಂಗ್ ಅಂತ ಹೇಳ್ತಾ ಇದ್ದೀವಿ, ಮಾಡಬಾರ್ದು. ಯಾಕಂದರೆ ನಿಮಗೆ ಅತ್ಯಂತ ಅದ್ಭುತವಾದಂಥ ಕೋರ್ಟ್ ಇದೆ. ನೀವು ಲಾಯರೇ ಆಗಬೇಕು ಅಂತಿಲ್ಲ, ಒಬ್ಬ PL ಹಾಕ್ಬೋದು. ನೋಡಿ ಸರ್, ಹಿಂಗೆ ಆಗ್ತಾ ಇದೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಬರೀಬೋದು. ನೀವು ಮುಖ್ಯಮಂತ್ರಿಗಳಿಗೆ ಅಥವಾ ಮುಖ್ಯ ಕಾರ್ಯದರ್ಶಿಗೆ ಒಂದು ಅನ್ಯಾಯ ಆಗ್ತಾ ಇದೆ ಅಂತ ಹೇಳುವಾಗ ಶ್ರುತಿ ಅಂತ ಹೆಸರು ಹಾಕೋದು ಬೇಕಾಗಿಲ್ಲ, ಒಂದು ಮೂಗರ್ಜಿ ಬರೆದು ಹಾಕ್ಬೋದು. ಈ ಸಂಸ್ಥೆಯಲ್ಲಿ ಈ ಥರ ಆಗ್ತಾ ಇದೆ ನೋಡಿ, ಎಷ್ಟು ಕಾನೂನು ಮೂಗರ್ಜಿ ಅಂತಾರೆ, ಯಾರಂತ ಗೊತ್ತಾಗಬೇಕು ಅಂತಿಲ್ಲ. ಮೂಗರ್ಜಿ ಅದನ್ನು ನೋಡಿ ಕೋರ್ಟ್ ಹೇಳುತ್ತೆ, ನೋಡಿ ಇದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳುತ್ತೆ. ಪ್ರಶ್ನೆಗಳು ಉದ್ಭವ ಆಗೋದು, ಎಷ್ಟು ಜನ ನಾವು ಕಾನೂನು ಎಲ್ರಿಗೂ ಒಂದೇ ಅಂತಂದ್ರೆ ಅದು ಶ್ರೀಮಂತರಿಗೆ ಮತ್ತು ಬಡವರಿಗೆ ಬೇರೆ ಬೇರೆ ಆಗಬಾರ್ದು. ಅದು ಪದೇ ಪದೇ ನಮ್ಮನ್ನು ಆಳುವವರಿರ್ಬೋದು, ನಮ್ಮನ್ನು ರಕ್ಷಣೆ ಮಾಡೋರಿರ್ಬೋದು, ಎಲ್ಲವೂ ಕೂಡ ಆಲೋಚನೆ ಮಾಡಬೇಕು. ಯಾಕಂದರೆ ಅದು ಸಮಾಜದ ಹಿತದೃಷ್ಟಿ. ಅಟಲ್ ಬಿಹಾರಿ ವಾಜಪೇಯಿ ಅವರದ್ದು ಮಾತು ಹೇಳ್ತಾರೆ, ಪಾರ್ಟಿ ಬರಲಿ ಹೋಗಲಿ, ಎಂಥ ಮಾತದು. ಪಾರ್ಟಿ ಆಯೇಗಿ, ಸರ್ಕಾರ ಬನೇಗಿ, ಬಿಗಡೇಗ, ಸರ್ಕಾರ ಆಗತ್ತೆ. ಇವತ್ತು ಕಾಂಗ್ರೆಸ್ BJP ಅದು ಇರುತ್ತೋ ಇಲ್ಲೋ ಗೊತ್ತಿಲ್ಲ, ನಾಳೆ ಪಕ್ಷ ಆಗತ್ತೆ ಇಲ್ಲೋ ಗೊತ್ತಿಲ್ಲ, ನಾನು ಪ್ರಧಾನಿ ಆದೆ ಅವನು ಪ್ರಧಾನಿ ಆದ, ಆಗ್ತಾ ಇಲ್ಲೋ ಗೊತ್ತಿಲ್ಲ. ಉಳಿಯೋದು ದೇಶ, ಆ ದೇಶ ಉಳಿಬೇಕು ಅಂತೇಳಿ. ಹಾಗಾಗಿ ನಮ್ಮೆಲ್ಲರ ಕರ್ತವ್ಯ, ಕಾನೂನು ಯಾವತ್ತೂ ಕೂಡ ಯಾರು ತಪ್ಪು ಮಾಡ್ತಾನೆ ಅವನ ವಿರುದ್ಧವಾಗಿಯೇ ಇರಬೇಕು, ಯಾರು ತಪ್ಪು ಮಾಡಲ್ಲ ಅವನ ಪರವಾಗಿರಬೇಕು, ಯಾರು ಕಾನೂನನ್ನು ಅನುಸರಿಸ್ತಾನೆ ಅವನ ಪರವಾಗಿರಬೇಕು. ಚಿತ್ರಗೌಡ ಅವರ ರಿಲೀಸ್ ಆಗುವ ಸಾಧ್ಯತೆ ಇದೆ. ಅವರ ತಾಯಿ ಆಲ್ರೆಡಿ ಬಂದಿದ್ದಾರೆ ಜೈಲಿಂದ. ನೇರ ದೃಶ್ಯಾವಳಿಗಳು. ಅವರೇನಾ ಪವಿತ್ರ ಗೌಡನ? ಇದು ಹೌದು ಅನ್ಸುತ್ತೆ, ಪವಿತ್ರ ಗೌಡ. ಹೌದು, ಎಸ್, ಪವಿತ್ರ ಗೌಡ ಹೊರಗೆ ಬರ್ತಾ ಇರುವಂತ ದೃಶ್ಯಾವಳಿ ಇದು. ಹೊಸ ಬಟ್ಟೆ, ಹೊಸ ಚಾರ್ಮು. ಪವಿತ್ರ ಗೌಡ, ಆಮೇಲೆ ಈತ, ಇವನ ಹೆಸರೇನು? ಶೆಡ್ಡಿಗೆ ಹೋಗೋಣ. ಆ ಶೆಡ್ ಮಾಲೀಕ ಮಾಡಕ್ ಬೇರೆ ಕೆಲಸ ಇಲ್ವಾ ಅಂತ. ಶೆಡ್ ಮಾಲೀಕ ಅಲ್ಲ, ಅವ್ರ ಸಹೋದರ. ಪವಿತ್ರ ಗೌಡ ಅವರ ಸಹೋದರ. ಅವನಿಗೆ ಅಲ್ವಾ ನೀವು ಕ್ಲಾಸ್? ಅಲ್ಲಿ ಯಾರಿದ್ದಾರೆ ನಮ್ಮ ರಿಪೋರ್ಟರ್? ಪ್ರದೋಷ್ ಸಹೋದರ ಅಲ್ಲ. ಪ್ರದೋಷ್ ಮತ್ತು ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಈತ ಪ್ರದೋಷ್ ಕೆಲವು ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಜೈಲಿಗೆ ಹೋಗೋದ್ಮೇಲೆ ಯಾರು ಗುರುತು ಸಿಗ್ತಾ ಇಲ್ಲ. ಅವ್ರ ತಾಯಿ ಹೊರಗಡೆ ಕಾಯ್ತಾ ಇರುವಂತ ದೃಶ್ಯ.
ಅಲ್ಲಿದ್ದಾರೆ ಅವ್ರ ಸಹೋದರ, ಅವ್ರ ತಾಯಿ. ಓಕೆ, ಕರೆಕ್ಟ್. ಮಾಸ್ಕ್ ಹಾಕಿದವರು. ಇದು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ತಾ ಇದ್ದಾರೆ. ಇವರು ಪರಪ್ಪನ ಅಗ್ರಹಾರದಲ್ಲಿರೋದು. ಇವರಿಗೆ ಸಪರೇಟ್ ಬೇಲ್. ಎಲ್ಲ ಮುಕ್ತ. ಈಗ ಕರೆದಾಗ ಬಂದು ಹೋಗ್ಬೇಕಷ್ಟೇ, ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲರೂ ಫ್ರೀ ಬರ್ಡ್. ಈಗ ರೇಣುಕಾಸ್ವಾಮಿ ಅಂತ ಮಾತ್ರ ಕೊಲೆ ಆಗಿ ಹೋಗಿದೆ. ಪ್ರದೋಷ್ ಮತ್ತು ಪವಿತ್ರ ಗೌಡ. ಜೈಲಿಂದ ಪವಿತ್ರ ಗೌಡ ರಿಲೀಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ರಿ. 6 ತಿಂಗಳ ಬಳಿಕ ಜೈಲಿನಿಂದ ಬಿಡುಗಡೆ. ಮಗಳನ್ನ ಕರ್ಕೊಂಡು ಬಂದ ಪವಿತ್ರ ತಾಯಿ ಮಗಳನ್ನ ಕರ್ಕೊಂಡ್ಬರೋದಕ್ಕೆ ಅಲ್ಲಿಗೆ ಬಂದಿದ್ದಾರೆ. ನೋಡಿ, ಪವಿತ್ರ ಗೌಡ ಮತ್ತು ಪ್ರದೋಷ್ ಹೊರಗೆ ಬರ್ತಾ ಇರುವಂತ ದೃಶ್ಯಾವಳಿ ಪರಪ್ಪನ ಅಗ್ರಹಾರ ಜೈಲಿಂದ. ಪಶ್ಚಾತ್ತಾಪ ಇಲ್ಲ. ಇವತ್ತಿಂದ ಇವರು ಫ್ರೀ ಬರ್ಡ್. ಹೌದು, ಇವತ್ತಿಂದ ಇವರು ಫ್ರೀ ಬರ್ಡ್. ಕೊಲೆ ಆರೋಪ ಇದೆ, ಒದ್ದಾರೋಪ ಇದೆ, ಅದು ಇದು ಮತ್ತೊಂದು ಅಂತ ಹೇಳಿದವರು ಎಲ್ಲವೂ ಇದೆ. 10,000 13,000 ಪೇಪರ್ ಚಾರ್ಜ್ ಶೀಟ್. ನಮ್ಮ ದುಡ್ಡು, ನಮ್ಮ ತೆರಿಗೆ ದುಡ್ಡು, ಅವರ ಶ್ರಮ ಎಲ್ಲ ಹೊರಗೆ ಬಂದಿದ್ದಾರೆ. ಮೇಡಮ್, ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಅಂದರೆ ಈ ಕೇಸ್ ಪ್ರಕರಣದಲ್ಲಿ ಎಲ್ಲ ಹೊರಗೆ ಬಂದಿದ್ದಾರೆ. ರೇಣುಕಾಸ್ವಾಮಿ ಮಾತ್ರ ಕೊಲೆ ಆಗಿದ್ದಾನೆ. ರೇಣುಕಾಸ್ವಾಮಿಯ ಮಗುವಿಗೆ ತಂದೆ ಇಲ್ಲ. ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. 17ರಲ್ಲಿ 12 ಜನ ಹೊರಗೆ ಬಂದಿದ್ದಾರೆ. ಇವ್ರಿಗೇನು ಕಂಡೀಷನ್ ಏನೂ ಇಲ್ಲ. ಏನು ಫಾರಿನ್ಗೆ ಹೋಗಿ ಏನು ಬೇಕಿದ್ರು ಮಾಡ್ಕೊಳ್ಳಿ, ನೋ ಕಂಡೀಷನ್ಸ್. ಏನು ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕಂತಲೂ ಇಲ್ಲ. ಪ್ರದೋಷ್ ಅಷ್ಟೇ ಫುಲ್ ಹೇರ್ ಕಟ್ ಗೀರ್ ಕಟ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಮೇಡಮ್ ಅಷ್ಟೇ ಫುಲ್ ಡೈಗಿ ಎಲ್ಲ ಹಿಡ್ಕೊಂಡ್ ಬಂದಿದ್ದಾರೆ. ಈ ಕೇಸ್ ಪ್ರಕರಣದಲ್ಲಿ ಫೇವರೇಟ್ ಲಿಪ್ಸ್ಟಿಕ್ ಬೇರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಹೊರಗಡೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಯಾವುದೇ ಷರತ್ತಿಲ್ಲದ ಬೇಲ್, ಆರಾಮಾಗಿರ್ಬೋದು. ರೇಣುಕಾಸ್ವಾಮಿ ಮಾತ್ರ ಬಡವನ ಕೋಪ ದವಡೆಗೆ ಮೂಲ. ಖುಷಿ ಖುಷಿಯಾಗಿ ಹೊರ ಬಂದ್ರು ಪವಿತ್ರ ಗೌಡ. ಯಾವುದೇ ರೀತಿಯ ಪಶ್ಚಾತ್ತಾಪ ಅಂತೂ ಕಾಣಿಸ್ತಾ ಇಲ್ಲ. ಪವಿತ್ರ ಜೊತೆ ರಿಲೀಸ್ ಆಗಿದ್ದಾರೆ ಪ್ರದೋಷ್. ಖುಷಿಯಾಗಿ ಇಬ್ಬರು ಕೂಡ ಹೊರಗಡೆ ಬಂದಿದ್ದ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ವಿ. ಬಹುತೇಕರಿಗೆ ಪ್ರಶ್ನೆ, ಅಟ್ಲೀಸ್ಟ್ ಅವರು ಸ್ವಲ್ಪ ಸೈಲೆಂಟ್ ಆಗಿ ತಲೆ ಬಗ್ಸಿ ಬರ್ತಾರಾ, ಪಶ್ಚಾತ್ತಾಪ ಇರುತ್ತಾ ಜೈಲಿಂದ ಹೊರಗಡೆ ಬರುವಾಗ? ಯಾವುದೂ ಕಾಣಿಸ್ತಾ ಇಲ್ಲ. ಬಹಳ ಖುಷಿಯಾಗಿ ಲವಲವಿಕೆಯಿಂದ ಹೊಸ ಚೈತನ್ಯದಿಂದ ಹೊರಗಡೆ ಬಂದಂಗೆ ಕಾಣಿಸ್ತಾ ಇದೆ ಇಬ್ರು ಕೂಡ. ತನಿಖೆ ವೇಳೆ ಈಕೆಯೇ ರೂವಾರಿ ಆಗ್ಬಿಟ್ಟಿದ್ಲು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂತ ಉಲ್ಲೇಖ ಕೂಡ ಆಗಿತ್ತು. ಪೊಲೀಸರ ತನಿಖೆಯಲ್ಲೂ ಕೂಡ ಅದು ಬಹಿರಂಗಗೊಂಡಿತ್ತು. ಈಗ ನೋಡಿ ಎಷ್ಟು ಆರಾಮಾಗಿ ಹೊರಗಡೆ ಬರ್ತಿದ್ದಾರೆ, ಆ ದೃಶ್ಯ ನೋಡ್ತಾ ಇದ್ದೀರಿ. ಪಶ್ಚಾತ್ತಾಪ ಇಲ್ಲಲ್ಲ. ತನಿಖೆ ಆಗೋ ಸಂದರ್ಭದಲ್ಲಿ ಅವರ ಬಂಧನ ಆದಾಗ ಸ್ಥಳ ಮಹಜರಿ ಕರ್ಕೊಂಡು ಹೋದಾಗಲೇ ಅವ್ರು ಹೋಗಿ ಲಿಪ್ಸ್ಟಿಕ್ ಹಾಕೊಂಡು ಬಂದಿದ್ರು. ಅಲ್ಲಿ ತನಕ ಅವ್ರಿಗೆ ಪಶ್ಚಾತ್ತಾಪನೇ ಇರಲಿಲ್ಲ. ಲಿಪ್ಸ್ಟಿಕ್ ಹಾಕೊಂಡು ಅಕ್ಕಪಕ್ಕ ಮನೆಯವ್ರನ್ನ ನೋಡಿ ನಕ್ಕು. ಅಲ್ಲ, ನನಗೆ ಈಗ ಜನಮಾನಸ ಒಂದು ಆಲೋಚನೆ ಮಾಡಲ್ಲ. ಹಾಗಿದ್ರೆ ಒಂದು ಕೊಲೆ ಆಗತ್ತೆ, ಇಷ್ಟೆಲ್ಲ ಜನಗಳು 10-15 ಜನಗಳು ಸೇರಿ ಒಂದು ಕೊಲೆ ಆಗತ್ತೆ. ಕೊಲೆ ಅಂತ ಆಗಿರೋದು ನಿಜ. ಹೌದು, ಆತ ಬದುಕಿದ್ದ, ಆರೋಪ ಒಂದು ಕೊಲೆ ಅಂತೂ ಆಗಿದೆ. ಯಾರೊಬ್ಬ ಮಾಡಿದ್ದಾನೆ, ಅವನಿಗೊಂದು ಶಿಕ್ಷೆ ಅಂತೂ ಆಗಬೇಕಲ್ಲ. ಈಗ ಆರಾಮಾಗಿ ಸಿಗತ್ತಾ ಅಂತ ಒಬ್ಬ ಸಾಮಾನ್ಯ ಮನುಷ್ಯ ಆಲೋಚನೆ ಮಾಡ್ತಾನಲ್ಲ, ಯಾವ ಕಾರಣಕ್ಕಾಗಿ ಸಿಗತ್ತೆ ಹೀಗಿದ್ರೆ. ಆದರೆ ಯಾರನ್ನೋ ಯಾವುದೋ ಒಂದು ಕಾರಣಕ್ಕಾಗಿ ಎಷ್ಟೋ ಜನ ಅಣ್ಣ ತಮ್ಮಂದ್ರಲ್ಲಿ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಅಚಾನಕ್ಕಾಗಿ ಅಂತ ಕೊಲೆ ಘಟನೆಗಳಲ್ಲಿ ಎಷ್ಟು ಜನ ಒಳಗಿರ್ಬೋದು. ಪವಿತ್ರ ಗೌಡ ಅವರ ರಿಲೀಸ್ ಆಗುವ ಸಾಧ್ಯತೆ ಇದೆ. ಅವರ ತಾಯಿ ಆಲ್ರೆಡಿ ಬಂದಿದ್ದಾರೆ ಜೈಲಿಂದ. ನೇರ ದೃಶ್ಯಾವಳಿಗಳು. ಅವರೇನಾ?
ಪವಿತ್ರ ಗೌಡನ ಇದು ಹೌದು ಅನ್ಸುತ್ತೆ, ಪವಿತ್ರ ಗೌಡ. ಹೌದು, ಎಸ್, ಪವಿತ್ರ ಗೌಡ. ಪವಿತ್ರ ಗೌಡ ಹೊರಗೆ ಬರ್ತಾ ಇರುವಂತ ದೃಶ್ಯಾವಳಿ ಇದು. ಹೊಸ ಬಟ್ಟೆ, ಹೊಸ ಚಾರ್ಮು. ಪವಿತ್ರ ಗೌಡ